ಸುಮಾರು 35 countries are our partners in this. ಲಾಸ್ಟ್ ಇಯರ್ ನಾವು ಒಂದು ಪ್ರಯೋಗ ಮತ್ತೊಂದು ಮಾಡಿದ್ವಿ. ನಾವು ಯಾಕೆ ಯಾವಾಗಲೂ ಕೂಡ ನಮ್ಮ ಬೆಂಗಳೂರು ಟೆಕ್ ಸಮಿಟಿಗೆ ಕಾಯಬೇಕು, ಅಥವಾ ನಾವು ಆ ದೇಶಕ್ಕೆ ಹೋದಾಗ ಮಾತ್ರ ಇವ್ರ ಜೊತೆ ಸಂಪರ್ಕ ಬೆಳೆಸ್ಕೋಬೇಕು? ನಿರಂತರವಾಗಿ ಒಂದು ಚಾನಲನ್ನು ಮಾಡಿಬಿಟ್ರೆ, ಕಾರಿಡಾರನ್ನು ಮಾಡಿಬಿಟ್ರೆ ಅವ್ರಿಗೆ ಯಾವಾಗ ಅನುಕೂಲ ಆಗ್ತದೆ ಅಥವಾ ನಮ್ಗೆ ಯಾವಾಗ ಅನುಕೂಲ ಆಗುತ್ತೆ, ಅವರು ನಮ್ಮ ನೀತಿಗಳ ಬಗ್ಗೆ ಇರ್ಬೋದು, ನಮ್ಮ ಯೋಜನೆಗಳಿರ್ಬೋದು, ಅದ್ರ ಬಗ್ಗೆ ಅವರು ಕೇಳ್ಕೊಬೋದು ಅಂತ. ಹೋದ ಬಾರಿ ನಾವು ಒಂದು ವಿನೂತನವಾದಂಥ ಪ್ರಯೋಗವನ್ನು ಮಾಡಿದ್ವಿ, ಬ್ರಿಡ್ಜ್ ಟು ಬೆಂಗಳೂರು ಅಂತ, ಅ ಡೈಲಾಗ್ ವಿತ್ ಡಿಪ್ಲೊಮ್ಯಾಟ್ಸ್. ಸೊ ದ ಐಡಿಯಾ ವಾಸ್ ಟು ಶೋಕೇಸ್ ಕರ್ನಾಟಕ ಟು ದ ವರ್ಲ್ಡ್. ನಮ್ಮಲ್ಲಿ ಸಾಕಷ್ಟು ರಾಯಭಾರಿಗಳಿರ್ತವೆ, ಇಲ್ಲಿ ಎಲ್ಲರೂ ಬೆಂಗಳೂರಿಗೆ ಒಂದೇ ಸರಿ ಬರಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನಾವೇ ಪ್ರತಿ ವರ್ಷ ಡೆಲ್ಲಿಗೆ ಹೋಗ್ತೀವಿ. ಅಲ್ಲಿರುವಂಥ ಟ್ರೇಡ್ ಕಮಿಷನ್ಸ್ ಇರ್ಬೋದು, ಇನ್ವೆಸ್ಟ್ಮೆಂಟ್ ಆಫೀಸರ್ಸ್ ಇರ್ಬೋದು, ಮತ್ತು ಮೋರ್ ಇಂಪಾರ್ಟೆಂಟ್ಲಿ ಡಿಪ್ಲೊಮ್ಯಾಟ್ಸ್, ಅವರಿಗೆ ಕರ್ನಾಟಕದ ಸಾಮರ್ಥ್ಯವನ್ನು ನಾವು ತೋರಿಸ್ತೀವಿ. ಸೊ ಬೇಸಿಕಲಿ ನಮ್ಮ ಯೋಜನೆಗಳಿರ್ಬೋದು, ನೀತಿಗಳಿರ್ಬೋದು, ಮತ್ತು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬಗ್ಗೆ ಇರ್ಬೋದು, ಅವೆಲ್ಲನೂ ಚರ್ಚೆ ನಡೀತದೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅಲ್ಲಿ ಬರ್ತಾರೆ. ಸುಮಾರು ಈ ಸರಿ ನಾವು ಹೋದ ಬಾರಿ ನಾವು ಮಾಡಿದಾಗ ಸುಮಾರು 45ರಿಂದ 50 ದೇಶಗಳು ಪಾರ್ಟಿಸಿಪೇಟ್ ಮಾಡಿದ್ರು. ದಿಸ್ ಟೈಮ್ ವಿ ಹ್ಯಾವ್ ಕನ್ಫರ್ಮೇಷನ್ ಆಫ್ ಓವರ್ 80 countries. Over 80 countries will be participating in the Dialogue with Diplomats conclave. ಆಮೇಲೆ ಇದು ಹೋದ ವರ್ಷ ನಾವು ಮಾಡಿದ್ಮೇಲೆ there has been substantial increase in interest about Karnataka and Bangalore. We have had close to around 8 Global Innovation Alliance mixers. ಮಿಕ್ಸರ್ಸ್ ಅಂದರೆ ಏನು? ಯಾವುದಾದ್ರೂ ಒಂದು ಸೆಕ್ಟರ್ ಬಗ್ಗೆ, ಈಗ ಉದಾಹರಣೆ ಸೈಬರ್ ಸೆಕ್ಯುರಿಟಿ ಇರ್ಬೋದು, ಫಿನ್ಟೆಕ್ ಇರ್ಬೋದು, ಅಲ್ಲಿನ ಎಕೋಸಿಸ್ಟಮ್ ಸ್ಟೇಕ್ ಹೋಲ್ಡರ್ಸು ಮತ್ತು ನಮ್ಮ ಕರ್ನಾಟಕದವ್ರದ್ದು ಒಂದು ಕನ್ವರ್ಜೆನ್ಸ್ ಆಗುತ್ತೆ ಅಲ್ಲಿ. ಸೊ ಇಟ್ಸ್ ಮೋರ್ ಲೈಕ್ ಅ ಐಡಿಯಾ ಎಕ್ಸ್ಚೇಂಜ್ ಪ್ಲ್ಯಾಟ್ಫಾರ್ಮ್. ವಿ ಹ್ಯಾವ್ ಹ್ಯಾಡ್ ಓವರ್ 5 ಗ್ಲೋಬಲ್ ಇನೋವೇಷನ್ ಅಲಯನ್ಸ್ ವೆಬಿನಾರ್ಸ್ ಆಲ್ಸೋ. ಆಮೇಲೆ 9 ಮಾರ್ಕೆಟ್ ಆಕ್ಸೆಸ್ ಪ್ರೋಗ್ರಾಮ್ಸ್. ಮಾರ್ಕೆಟ್ ಆಕ್ಸೆಸ್ ಪ್ರೋಗ್ರಾಮ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇಫ್ ಸ್ಟಾರ್ಟಪ್ಸ್ or if small companies want to come to India, Karnataka becomes their gateway, and Karnataka SMEs, MSMEs or startups want to go to other markets, that country becomes the gateway. ಉದಾಹರಣೆಗೆ ನಮ್ಮದು ಡಸೆಲ್ಡಾಫ್ ಜರ್ಮನಿ ಜೊತೆ ಟೈಅಪ್ ಇದೆ. ಸೊ we took 10 startups, innovators to Dusseldorf. 1 or 2 people have set up their office there. ಬೆಲ್ಜಿಯಂ ಜೊತೆ ಟೈಅಪ್ ಇದೆ. ಬೆಲ್ಜಿಯಂನಲ್ಲಿ ಇವತ್ತು ನಮ್ಮ ನವೋದ್ಯಮಗಳು, ಕರ್ನಾಟಕದ ನವೋದ್ಯಮಗಳು ಅಲ್ಲಿ ಆಫೀಸಸ್ ಹಾಕಿದ್ದಾರೆ. ಅಮೇರಿಕಾ ಜೊತೆ ಇದೆ. ಸೊ ಹೀಗೆ 9 ದೇಶಗಳ ಜೊತೆ ಮಾರ್ಕೆಟ್ ಆಕ್ಸೆಸ್ ಪ್ರೋಗ್ರಾಮನ್ನು ಕೂಡ ನಾವು ಮಾಡಿದ್ದೇವೆ. ವಿ ಆರ್ ದಿ ಓನ್ಲಿ ಸ್ಟೇಟ್ ಇನ್ ದ ಕಂಟ್ರಿ ಹೂ ಇಸ್ ಡೂಯಿಂಗ್ ಸಚ್ ಅ ಪ್ರೋಗ್ರಾಮ್. ಸೊ ನೇರವಾಗಿ ಕರ್ನಾಟಕದ ನೀತಿಗಳು, ಕರ್ನಾಟಕದ ಯೋಜನೆಗಳು ಮತ್ತು ನಮ್ಮ ಏನು ಮಾನವ ಸಂಪನ್ಮೂಲ ಇದೆ, ನಮ್ಮ ಹ್ಯೂಮನ್ ರಿಸೋರ್ಸ್ ಇದೆ, ನಮ್ಮ ಟ್ಯಾಲೆಂಟ್ ಪೂಲ್ ಇದೆ, ಅದನ್ನು ನಾವು ಶೋಕೇಸ್ ಮಾಡ್ತೀವಿ. ಸೊ ದ ಇಂಟೆಂಟ್ ಈಸ್ ಕ್ಲಿಯರ್ ಫಾರ್ ಕೊಲಾಬ್ರೇಷನ್ಸ್, ನಂಬರ್ 1. ನಂಬರ್ 2, ಫಾರ್ ಇನ್ವೆಸ್ಟ್ಮೆಂಟ್ಸ್. ನಂಬರ್ 3, ಟು ಎನ್ಶೋರ್ ದ್ಯಾಟ್ Karnataka becomes the gateway for any breakthroughs, disruptions that are happening in emerging technologies. Karnataka becomes the gateway for India. ಸೊ ಇದೇ ಏಪ್ರಿಲ್ 17ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಇದು ಒಂದು ವಿನೂತನವಾದಂಥ ಬ್ರಿಡ್ಜ್ ಟು ಬೆಂಗಳೂರು ಡೈಲಾಗ್ ವಿತ್ ಡಿಪ್ಲೊಮ್ಯಾಟ್ಸ್ ಅಂದ್ಬಿಟ್ಟು ನಡೆಯಲಿದೆ. ಇದಕ್ಕೆಲ್ಲ ಎಂದಿನಂತೆ ತಮ್ಮ ಸಹಕಾರ ಇರಲಿ ಅಂತ ತಮಗೆ ನಾನು ಕೋರ್ಕೋತಾ ಇದ್ದೀನಿ. ಧನ್ಯವಾದ.